ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವಿನಾ ಉಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೀದ ಸಾದನಂ ಮಹಾಗಣಪತಯೇ ನಮಃ. ಕುಂಬಳೆ ಸೀಮೆಯ ಚತುರ್ಧಾಮಗಳಾದ ಅಡೂರು, ಮಧುರು, ಕಾವು, ಕಣಿಯಾರಗಳೆಂಬಂತಹ ಪುರಾಣ ಪ್ರಸಿದ್ಧ ದೇವಾಲಯಗಳು ಕುಂಬಳೆ ಸೀಮೆಯ ಆಸ್ತಿಕ ಬಂಧುಗಳಿಗೆ ಪ್ರಧಾನ ಧಾರ್ಮಿಕ ಕೇಂದ್ರಗಳಾಗಿವೆ. ಇಲ್ಲಿನ ವೈದಿಕ ಆರಾಧನೆಯಲ್ಲಾಗಲಿ, ದೈವಾರಾಧನೆಯಲ್ಲಾಗಲಿ, ತೆಯ್ಯಂನಲ್ಲಾಗಲಿ ಈ 4 ಪುಣ್ಯ ಸ್ಥಳಗಳ ಹೆಸರುಗಳು ನುಡಿಗಟ್ಟಿನಲ್ಲಿ ಅನುರುಣಗೊಳ್ಳುತ್ತದೆ. ಮಧುರು ಕಾಸರಗೋಡಿಗೆ 7 ಕಿಲೋಮೀಟರ್ ದೂರದಲ್ಲಿದೆ. ಮಧುಪುರ, ಮದವೂರು, ಮಧೂರು ಎಂಬ ಹೆಸರಿಂದ ಪ್ರಸಿದ್ಧಿಯಾಗಿರುವ ಈ ದೇವಾಲಯವು ಕಾರಣಿಕದ ಸ್ಥಳವಾಗಿದೆ. ಹಲವು ಯಕ್ಷಗಾನದ ಮೇಳಗಳು ಆಟದ ಆರಂಭದಲ್ಲಿ ಮಧೂರು ಗಣಪತಿಯನ್ನು ಸ್ತುತಿಸುತ್ತಾರೆ. ಇಷ್ಟೆಲ್ಲ ಮಹತ್ವಗಳನ್ನು ಹೊಂದಿರುವ ನಮ್ಮ ಕಾಸರಗೋಡು ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಮಧೂರು ದೇವಾಲಯವು ಕೆಲವು ದಶಕಗಳ ನಂತರ ಅಷ್ಟಬಂಧ ಬ್ರಹ್ಮಕಲಶ ಮೂಡಪ್ಪ ಸೇವೆಗೆ ಅಣಿಯಾಗಿ ನಿಂತದ್ದು ಅತ್ಯಂತ ಸಂತೋಷದ ಸಂಗತಿ. ಸಾಮಾನ್ಯವಾಗಿ ಮಧೂರು ಗಣಪತಿ ತುಂಬಾ ಕಾರಣಿಕ ಎಂದಷ್ಟೇ ಕೆಲವರ ಬಾಯಲ್ಲಿ ಮಾತುಗಳು ಹರಿದಾಡುತ್ತದೆ. ಆದರೆ ಈ ದೇವಾಲಯವು 7 ಗರ್ಭಗುಡಿಗಳಿಂದ ಕೂಡಿದೆ. ಅವುಗಳು ಶಿವ, ಕಾಶಿ ವಿಶ್ವನಾಥ, ಧರ್ಮಶಾಸ್ತಾರ, ದುರ್ಗೆ, ಸುಬ್ರಹ್ಮಣ್ಯ, ಕುಂತೀಶ್ವರನೆಂಬ ಸದಾಶಿವ ಮತ್ತು ಗಣಪತಿ. ಮಧುವಾಹಿನಿ ಎಂದು ಕರೆಯಲ್ಪಡುವ ಹೊಳೆಯ ಸುಂದರ ಪರಿಸರವು ಈ ದೇವಾಲಯಕ್ಕೆ ದಿವ್ಯ ಸ್ಪರ್ಶವನ್ನು ನೀಡುತ್ತಿದೆ. ಶ್ರೀ ಮದನಂತೇಶ್ವರ ಅಥವಾ ಮದನೇಶ್ವರನ ಬಗ್ಗೆ ಬ್ರಹ್ಮಾಂಡ ಪುರಾಣ, ಸ್ಕಾಂದ ಪುರಾಣದಲ್ಲಿ ಮತ್ತು ಮಧ್ವ ವಿಜಯದಲ್ಲಿ ಉಲ್ಲೇಖಗಳು ಸಿಗುತ್ತವೆ. ಬ್ರಹ್ಮಾಂಡ ಪುರಾಣದ 1ನೇ ಅಧ್ಯಾಯದಲ್ಲಿ ಪರಶುರಾಮನು ಕ್ಷತ್ರಿಯ ಕುಲನಾಶ ಮಾಡಿ ಸಮಸ್ತ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಆಮೇಲೆ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ಸಮುದ್ರ ರಾಜನಿಂದ ಭೂದಾನವನ್ನು ಪಡೆಯುತ್ತಾನೆ. ಕನ್ಯಾಕುಮಾರಿಯಿಂದ ಉತ್ತರಾಭಿಮುಖವಾಗಿ ಬರುವಾಗ ಅಲ್ಲಲ್ಲಿ ಪುಣ್ಯಕ್ಷೇತ್ರಗಳನ್ನು ನಿರ್ಮಾಣ ಮಾಡುತ್ತಾ ಮಧುಪುರಿಗೆ ತಲುಪುತ್ತಾನೆ. ಕಿಂಚಿದ್ದೂರಂ ತಥೋಗತ್ವ ಭಾರ್ಗವೋ ಬರ್ಗಸನ್ನಿಭಃ ವಿಘ್ನೇಶ್ವರಂ ಪ್ರತಿಷ್ಠಾಪ್ಯ ಮಧುಪುರ್ಯಾಮ ಪೂಜಯತ್. ವಿಘ್ನೇಶ್ವರಾಲಯಂ ತತ್ವ ಕಾರಯತ್ವ ಸಮಂಡಪಂ ಘೃತಾಪೂಪಂ ಚ ನೈವೇದ್ಯಂ ಕಲ್ಪಯಾಮಾಸ ಶಾಶ್ವತಂ. ಲಕ್ಷ್ಮೀಧರ ದ್ವಿಜಯಾಥ ಕ್ಷೇತ್ರತಂತ ದದೌ ಪ್ರಭು ಕ್ಷೇತ್ರ ಕಾರ್ಯಂ ತುರಿಯಂ ಚ ಸಾಮಂತತನಯಾಯ ಚ. ಅನತಿ ದೂರದಲ್ಲಿ ಇದ್ದ ಮಧುಪುರಿಗೆ ಪರಶುರಾಮನ ಬಂದು ಅಲ್ಲಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ವಿಘ್ನೇಶ್ವರನಿಗೆ ಆಲಯ ಮಂಟಪವನ್ನು ನಿರ್ಮಿಸುತ್ತಾನೆ. ತದನಂತರ ತುಪ್ಪದಿಂದ ಮಾಡಿದ ಅಪ್ಪ ನೈವೇದ್ಯವನ್ನು ನಿತ್ಯವೂ ದೇವರಿಗೆ ಸಮರ್ಪಣೆ ಮಾಡುವ ವ್ಯವಸ್ಥೆಯನ್ನು ಮಾಡುತ್ತಾನೆ. ಲಕ್ಷ್ಮೀಧರನೆಂಬ ಬ್ರಾಹ್ಮಣನಿಗೆ ಕ್ಷೇತ್ರದ ತಂತ್ರಿ ವೃತ್ತಿಯನ್ನು ಒಪ್ಪಿಸುತ್ತಾನೆ. ಹಾಗೆಯೇ ಕ್ಷೇತ್ರದ ಇತರ ಕಾರ್ಯಗಳನ್ನು ಸ್ಥಳೀಯನಾದ ಸಾಮಂತರಾಜನೊಬ್ಬನ ಪುತ್ರನಿಗೆ ಒಪ್ಪಿಸುತ್ತಾನೆ. ಆದರೆ ಸ್ಕಾಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಕಥೆಯು ಭಿನ್ನವಾಗಿದೆ. ಧರ್ಮಗುಪ್ತನೆಂಬ ಅರಸು ಯಾತ್ರಾರ್ಥಿಯಾಗಿ ಇಲ್ಲಿಗೆ ಬಂದು ಋಷಿ ಮುನಿಗಳ ತಪೋಭೂಮಿಯನ್ನು ಕಂಡು ರುದ್ರಯಾಗ ಮಾಡಿಸುತ್ತಾನೆ. ಆದರೆ ಗಣಪತಿಯನ್ನು ಮೊದಲಾಗಿ ಪೂಜಿಸಲು ಮರೆತಿದ್ದರಿಂದ ಅದೇ ಸಮಯಕ್ಕೆ ಜೋರಾಗಿ ಮಳೆ ಸುರಿಯಲಾರಂಭಿಸುತ್ತದೆ. ಆರಂಭಗೊಂಡ ಯಾಗವು ಅಪೂರ್ಣವಾಗುತ್ತದೆ. ಕುಮಾರದ್ವಾರ ಕ್ಷೇತ್ರಕ್ಕೆ ಹೋಗಿ ವಾಸುಕೇಶ್ವರನಲ್ಲಿ ಕೇಳಿದಾಗ ವಿಘ್ನೇಶ್ವರನ ಪೂಜೆಗೆ ಕಾಶ್ಮೀರದ ಮಧುವಾಹಿನಿ ತಟದಲ್ಲಿ ವಿಘ್ನೇಶ್ವರನ ಚಿತ್ರವನ್ನು ಬರೆದು ತಂದು ಅದನ್ನು ಭಕ್ತಿಯಿಂದ ಪೂಜಿಸಿ ಆಗ ವಿಘ್ನಗಳು ನಿವಾರಣೆಯಾಗುವುದು ಮತ್ತು ಯಾಗ ಮುಂದುವರಿಸಲ್ಪಡುತ್ತದೆ ಎಂದು ಸೂಚನೆಯನ್ನು ಕೊಡುತ್ತಾನೆ. ಹಾಗೆಯೇ ಎಲ್ಲ ದೈವಿಕ ಕಾರ್ಯಗಳು ಸಾಂಗವಾಗಿ ಜರುಗುತ್ತದೆ. ರಾಜನು ಒಂದು
ಪುಟ್ಟ ಗೋಪುರವನ್ನು ನಿರ್ಮಿಸಿ ಯಜ್ಞ ಮಾಡಿದ ಸ್ಥಳದಲ್ಲೇ ಶಿವಾಲಯವನ್ನು ಕಟ್ಟಿ ಶ್ರೀ ಮದನಂತೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡುತ್ತಾನೆ. ಇನ್ನು ನಾವು 11ನೇ ಶತಮಾನದವರಾದ ಕಾವುಗೋಳಿಯ ತ್ರಿವಿಕ್ರಮ ಪಂಡಿತಾಚಾರ್ಯನ ಮಗನಾದ ನಾರಾಯಣ ಪಂಡಿತಾಚಾರ್ಯನು ಬರೆದ ಮಧ್ವ ವಿಜಯವನ್ನು ನೋಡುವುದಾದರೆ, ಸಮಯೇನ ಗತೋ ಮಹೀಯಸಾಸೌ ವಿಷಯಂ ಸ್ತಂಭ ಪದೋಪ ಸರ್ಜನಾಖ್ಯಂ ಮದನಾಧಿಪಥೇ ಸುಧಾಮಧಾಮ ಪ್ರವಿವೇಶಾಖಿಲ ಲೋಕ ವಂದನೀಯ ಮದನೇಶ್ವರ ವಲ್ಲಭ ಪ್ರದೇಶೇಯಂ ಪ್ರಭುಮಾಯಾಂತಮಥಾಭ್ಯ ಪದ್ಯಥ ಧಾಕ್ ಜಯಸಿಂಹ ಇಮಂ ನರಸಿಂಹವರ್ಯ ಶುಭದಿಃ ಸ್ತಂಭ ವಿಶಿಷ್ಟ ಸಿಂಹನಾಮ. ಕುಂಬಳೆಯ ಜಯಸಿಂಹರಾಜನ ವಿನಂತಿಯ ಮೇರೆಗೆ ಮಧ್ವಾಚಾರ್ಯರು ಕಬೆನಾಡಿಗೆ ಬಂದು ಅಲ್ಲಿ ಮದನಾಧಿಪತಿಯ ದೇವಾಲಯವನ್ನು ಸಂದರ್ಶಿಸಿ ಮತ್ತು ಪೂಜಿಸಿ ಅಲ್ಲಿಂದ ವಿಷ್ಣು ಮಂಗಳಕ್ಕೆ ಪ್ರಯಾಣಿಸಿದರು ಎಂಬ ವಿವರಣೆಗಳು ಸಿಗುತ್ತವೆ. ಕುಂಬಳೆಗೆ ಮೊದಲು ಕಬೆನಾಡು ಎಂಬ ಹೆಸರಿತಂತೆ, ಮುಂದೆ ಅದು ಕುಂಬಳೆ ಸೀಮೆಯಾಯಿತಂತೆ. ಇನ್ನು ಜಾನಪದ ಕಥೆಯನ್ನು ಒಂದಿಷ್ಟು ನೋಡುವುದಾದರೆ, ಮಧುರು ಎಂಬ ಹರಿಜನ ಮಹಿಳೆ ಮಧೂರಿನಿಂದ ಸುಮಾರು 2 ಕಿಲೋಮೀಟರ್ ದೂರವಿರುವ ಕುಳವುತಡ್ಕ ಅಥವಾ ಉಡಿಯತಡ್ಕದ ಸಮೀಪ ಸೊಪ್ಪು ಸಂಗ್ರಹಿಸುವ ಸಮಯದಲ್ಲಿ ಅರಿವಿಲ್ಲದೆ ಆಕೆಯ ಕತ್ತಿಯು ಲಿಂಗಾಕಾರವಾಗಿರುವ ಕಲ್ಲಿಗೆ ತಾಗಿ ರಕ್ತ ಸುರಿಯಿತಂತೆ. ಈ ವಿಚಾರ ಸೀಮೆಯ ಅರಸರಿಗೆ ತಿಳಿದು ಇದು ಕಾರಣಿಕದ ಶಿವಲಿಂಗವೆಂದು ತಿಳಿದು ದೇವಾಲಯವನ್ನು ಕಟ್ಟಿಸಿ ಪ್ರತಿಷ್ಠಾಪಿಸುತ್ತಾನೆ. ಕುಂಬಳೆಯ ಅರಸೊತ್ತಿಗೆಯ ಮೊದಲ ರಾಜನಾದ ಒಮ್ಮಡಿ ಜಯಸಿಂಹನು ಪಾಂಡ್ಯರಾಜನನ್ನು ಸೋಲಿಸಿದ ನೆನಪಿಗಾಗಿ ಮಧೂರು ದೇವಾಲಯದ ಈಶಾನ್ಯ ಭಾಗದಲ್ಲಿ ವಿಜಯಸ್ತಂಭವನ್ನು ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ. ಇನ್ನು ಟಿಪ್ಪು ಸುಲ್ತಾನು 1778ರಲ್ಲಿ ಆತನ ಸೈನ್ಯವು ಬಾಯಾರಿಕೆಯಿಂದ ತತ್ತರಿಸಿ ಮಧೂರು ಕೆರೆಯ ನೀರನ್ನು ಕುಡಿಯಲು ಬರುತ್ತದೆ ಮತ್ತು ದೇವಸ್ಥಾನದ ಮೇಲೆ ದಾಳಿ ಮಾಡಿದನು ಎನ್ನಲಾಗುತ್ತಿದೆ. ಆತನ ಖಡ್ಗದ ಹೊಡೆತದ ಗುರುತನ್ನು ನಾವಿಲ್ಲಿ ಕಾಣಬಹುದು. 1901ರಲ್ಲಿ ಕುಂಬಳೆಯ ಅರಸನಿಂದ ಜೀರ್ಣೋದ್ಧಾರದ ಕಾರ್ಯಗಳು ನಡೆದವು. ಮಧುರು ಗಣಪತಿಗೆ ಬೊಡ್ಡಜ್ಜ ಎಂದು ಕರೆಯುತ್ತಾರೆ. ಈ ಬಗೆಯೂ ಒಂದು ಕತೆ ಹುಟ್ಟಿಕೊಂಡಿದೆ. ಆದರೆ ಪದಗಳನ್ನು ಅರ್ಥೈಸುವುದಾದರೆ ಸ್ಥೂಲಕಾಯದ ಗಣಪತಿಯನ್ನು ಬೊಡ್ಡಜ್ಜ ಎಂದು ಕರೆಯುವ ಬಾಡಿಕೆ ಬಂದಿರಬಹುದು. ಇಲ್ಲಿ ಅಜ್ಜ ಎಂದರೆ ಮುದುಕ ಎಂಬ ಅರ್ಥವಲ್ಲ, ಜ್ಞಾನಿಗಳಲ್ಲಿ ಜ್ಞಾನಿ, ಶ್ರೇಷ್ಠ, ಎಲ್ಲರಿಗಿಂತಲೂ ಮೊದಲು ಪೂಜೆ ಕೈಗೊಳ್ಳುವವ ಎನ್ನುವ ಅರ್ಥಗಳನ್ನು ಗಮನಿಸಬೇಕು. ಕೊನೆಯದಾಗಿ ಮಧೂರಿನ ಬಗೆಗಿನ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡುವುದಾದರೆ, ಈ ದೇವಾಲಯದ ಮೂಲ ಸ್ವರೂಪವನ್ನು ಗಮನಿಸುವುದಾದರೆ ಈ ದೇವಾಲಯವು ಸುಮಾರು 6ನೇ ಶತಮಾನದ ಎಂದು ಹೇಳಲಾಗುತ್ತಿದೆ. 10ನೇ ಶತಮಾನದ ನಂತರ ಜೀರ್ಣೋದ್ಧಾರಗೊಂಡು ಮುಂದೆ ಕಾಲಕಾಲಕ್ಕೆ ವಿಸ್ತೃತಗೊಂಡಿರಬಹುದು. ಮಧ್ವಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದಿದ್ದು ಇಲ್ಲಿ ಅದ್ವೈತ ಆಚಾರ್ಯರಾದ ತ್ರಿವಿಕ್ರಮ ಪಂಡಿತರನ್ನು 8 ದಿನಗಳ ಕಾಲ ವಾದ ಮಾಡಿ ಸೋಲಿಸಿದರಂತೆ ಮತ್ತು ಅವರು ಮಧ್ವಾಚಾರ್ಯರಿಂದ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದರಂತೆ. ಯಕ್ಷಗಾನದ ಪಿತಾಮಹನೆಂದು ಖ್ಯಾತಿವೆತ್ತಿರುವ ಕವಿ ಪಾರ್ಥಿಸುಬ್ಬನು ಕುಂಬಳೆ ಸೀಮೆಯವನು. ಮಧೂರು ದೇವಸ್ಥಾನದಲ್ಲಿ ನಡೆದ ಮೂಡಪ್ಪ ಸೇವೆಯಲ್ಲಿ ಈತನು ಭಾಗವಹಿಸಿದ್ದ ಎಂಬ ಉಲ್ಲೇಖಗಳು ಸಿಗುತ್ತದೆ. ಕವಿಗಳಾದ ಪಾರ್ಥಿಸುಬ್ಬ, ಬನ್ನೂರು ನಾರಾಯಣ ಭಾಗವತ, ಕುದ್ರೆಪಾಡಿ ಈಶ್ವರಯ್ಯ, ಮುಂಡೊಡಲ ನಾರಾಯಣ, ಕಾಸರಗೋಡು ಸುಬ್ಬರಾಯ, ಚರ್ವಕಾಡು ಶಂಭು ಭಟ್ಟ, ತೋಟ ತಿಮ್ಮಯ್ಯ ಭಟ್ಟ, ಅಲಂಕೊಡಲು ರಾಮಕೃಷ್ಣರೇ ಮೊದಲಾದವರು ಮದಬೂರು ವಿಘ್ನೇಶ್ವರನ ಸ್ತುತಿಗೈದೆ ಕಾವ್ಯಾರಂಭ ಮಾಡಿರುವರಂತೆ. ಮೂಡಪ್ಪ ಸೇವೆ ಎಂದರೆ ಸುಮಾರು 16 ಮುಡಿ ಪ್ರಮಾಣದ ಅಕ್ಕಿಯನ್ನು ಹಿಟ್ಟು ಮಾಡಿ ಅದಕ್ಕೆ ಸಮತೂಕದ ಬೆಲ್ಲ ತೆಂಗಿನಕಾಯಿ ಬೆರೆಸಿ ಇಡ್ಲಿ ಹಿಟ್ಟಿನಂತೆ ಹದ ಮಾಡಿ ತುಪ್ಪದಲ್ಲಿ ಕರೆದು ಮಾಡುವ ತಿನಿಸಿಗೆ ಅಪೂಪ ಅಥವಾ ಅಪ್ಪ ಎಂದು ಹೆಸರು. ಕಬ್ಬಿನ ಜಲ್ಲೆಗಳಿಂದ ಕಣಜವೊಂದನ್ನು ಕಟ್ಟಿ ಗಣಪತಿಯ ಕಂಠದವರೆಗೆ ಬರುವ ಹಾಗೆ ಅದರೊಳು ಅಪ್ಪವನ್ನು ತುಂಬಿಸುವುದೇ ಮೂಡಪ್ಪ ಸೇವೆ. ಈ ಮೂಡಪ್ಪ ಸೇವೆಯಲ್ಲಿ ಮೂಡು ಎಂದರೆ ಮುಡಿಸುವುದು, ತುಂಬಿಸುವುದು, ಪೇರಿಸಿ ಇಡುವುದು ಎಂಬಿತ್ಯಾದಿ ಅರ್ಥ ಬರುತ್ತದೆ. ಈ ವಿಶಿಷ್ಟ ಧಾರ್ಮಿಕ ಕಾರ್ಯಗಳಲ್ಲಿ ಭಕ್ತಾದಿಗಳು
ಪಾಲ್ಗೊಳ್ಳಿ ಎನ್ನುವ ವಿನಂತಿ ನಮ್ಮದು. ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಂತ